ಓಂ ನಮೋ ವಿಶ್ವಕರ್ಮಣೆ. ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ಸಂಘಟನೆ ನಮ್ಮೆಲ್ಲರ ಪ್ರೀತಿಯ ಮತ್ತು ಅಚ್ಚುಮೆಚ್ಚಿನ ಏಕೈಕ ನಾಯಕರು ನಮ್ಮ KP ನಂಜುಂಡಿಯವರು. ಜೊತೆಗೆ ಅವರನ್ನು ಹಿಂಬಾಲಿಸಿ ರಾಜ್ಯದಲ್ಲಿ ಎಲ್ಲ ತಾಲೂಕು ಮತ್ತು ಜಿಲ್ಲಾ ಪದಾಧಿಕಾರಿಗಳೇ ಇದೊಂದು ಬಹುಶಃ ವಿಶೇಷವಾಗಿರ್ತಕ್ಕಂಥ ವಿಡಿಯೋನೇ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅದು ಕೆಲವರಿಗೆ ಈ ವಿಡಿಯೋ ಇಷ್ಟನೂ ಆಗಲಿಕ್ಕಿಲ್ಲ. ಆದರೂ ನನಗೆ ಅನಿವಾರ್ಯತೆ ಇರೋದರಿಂದ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ಸಂಘಟನೆ ಜೊತೆಗೆ ಮಠಾಧಿಪತಿಗಳ ಮತ್ತು ಸ್ವಾಮೀಜಿಗಳ ಸಂಘಟನಾ ವೇದಿಕೆಯನ್ನು ನಾವೀಗ ಒಂದೂವರೆ ವರ್ಷದ ಮೊದಲು KP ನಂಜುಂಡಿಯವರ ಒಂದು ಸಾರಥ್ಯದಲ್ಲಿ ನಮ್ಮ ಮಠಾಧಿಪತಿಗಳ ಸಂಘಟನೆ ಉದ್ಘಾಟನೆ ಮಾಡಲಾಯಿತು. ಅದರ ರಾಜ್ಯಾಧ್ಯಕ್ಷನಾಗಿ ನನ್ನನ್ನು ಆಯ್ಕೆ ಮಾಡಿರ್ತಕ್ಕಂಥದ್ದು ನಾನು ಅದನ್ನು ಗೌರವಿಸ್ತೀನಿ. ಅದಾದ ನಂತರದಲ್ಲಿ ಒಂದು ಸಂಘಟನೆ ಸ್ವಾಮೀಜಿಗಳ ಸಂಘಟನೆ ರಾಜ್ಯಾಧ್ಯಕ್ಷ ಆದಮೇಲೆ ರಾಜ್ಯದ ಸಂಘಟನೆಯ ಜವಾಬ್ದಾರಿ ಮಹಾಸಭಾದ ಜೊತೆಗೆ ನಮ್ಮದು ಕೂಡ ಅದರ ಒಂದು ಭಾಗವಾಗಿ ಇತ್ತು. ಎಲ್ಲಿ ಅವಶ್ಯಕತೆ ಬರ್ತದೋ ಆ ಜಾಗಕ್ಕೆ ಹೋಗಿ ಸಂಘಟನೆಯ ಮಾತುಗಳನ್ನು ಹಂಚ್ಕೊಳ್ಬೇಕು ಅನ್ನೋ ನಿಟ್ಟಿನೊಳಗೆ ನಾವು ಕೂಡ ಒಪ್ಕೊಂಡ್ವಿ. ಹಿನ್ನೆಲೆ ಇಷ್ಟೇ, ಸಂಘಟನೆ ಅನ್ನೋದನ್ನು ನಾನು ಬಾಲ್ಯದಿಂದ ಗೊತ್ತಿರೋಂಥದ್ದು ನನಗೆ. ಅದೇ ಹೆಂಗ್ರಿ ಅಂತ ಕೇಳ್ಬೋದು ತಾವೆಲ್ಲ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಪ್ರಾತಃ ಮತ್ತು ಸ್ವಯಂ ಶಾಖೆಗಳನ್ನು ನಾನು ನಡೆಸ್ತಿದ್ದೆ. ನಾನೊಂದು ITCಯನ್ನು ಕಂಪ್ಲೀಟ್ ಮಾಡಿಕೊಂಡು ಸಂಘಟನೆಯಲ್ಲಿ ಇದ್ದಂಥವು. ಆ ಸಂಘಟನೆಯಲ್ಲಿರ್ತಕ್ಕಂಥ ಪ್ರಮುಖರು, ತಾಲೂಕು ಕಾರ್ಯವಾಹಗಳು, ಜಿಲ್ಲಾ ಕಾರ್ಯವಾಹ, ಅವರೆಲ್ಲ ತಮ್ಮ ಸಮಯವನ್ನು ಹಿಂದುತ್ವದ ವಿಚಾರಕ್ಕಾಗಿ ಸಮಯ ಕೊಡ್ತಿದ್ರು ಅಂತಕ್ಕಂಥದ್ದೆಲ್ಲ ನೋಡಿ ಸರಿಯಾಗಿ ಗೊತ್ತಿರೋಂಥದ್ದು ನನಗೆ. ಇಲ್ಲಿ ಇದರೆಲ್ಲರ ಮೂಲ ಒಂದು ಕಡೆಗೆ ಹಣ ಅನ್ನೋದು ಕೂಡ ಬಂದ್ಬಿಡ್ತು. ಯಾರೋ ತಮ್ಮನ್ನು ತಾವು ಬ್ರಹ್ಮಚಾರಿಗಳಾಗಿ ಒಪ್ಪಿಸ್ಕೊಂಡ್ರೆ ಆ ಸಂಘಟನೆಗಳು ಕೂಡ ಅವರಿಗೆ ದುಡ್ಡು ಆ ಕಾರ್ಯಾಲಯಗಳಲ್ಲಿ ಸಂಗ್ರಹ ಮಾಡಿರ್ತಕ್ಕಂಥ ಹಣವನ್ನು ಎಷ್ಟು ಬೇಕಾಗ್ತದೆ, ಬಸ್ ಚಾರ್ಜಿಗೆ ಎಲ್ಲಿಯೂ ಕೂಡ ಒಂದು ಚಹಾ ಕಾಫಿನೂ ಕೂಡ ಹೊರಗಡೆ ಕುಡಿಯೋಂಗಿರಲ್ಲ. ಆ ಥರ ದುಡ್ಡು ಕೊಡ್ತಾರೆ. ಅವ್ರ ಹಳ್ಳಿಗಳಿಗೆ ಹೋಗಿ ನಗರಗಳಿಗೆ ಹೋಗಿ ಸಂಘಟನೆ ಮಾಡಬೇಕಾಗ್ತದೆ. ಆ ರೀತಿ ಸುಮ್ಮನೆ ಒಂದಿಷ್ಟು ನನಗೆ ಗೊತ್ತಿರೋಂಥದ್ದು. ಆಮೇಲೆ ಸ್ವಾಮೀಜಿಗಳ ಸಂಘಟನೆಯ ರಾಜ್ಯಾಧ್ಯಕ್ಷನಾಗಿರ್ತಕ್ಕಂಥ ಆದ ನಂತರದಲ್ಲಿ ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳನ್ನು ಪ್ರವಾಸ ಮಾಡಿ ಸಂಘಟನೆ ಮಾಡ್ತಕ್ಕಂಥದ್ದು ನನ್ನ ಜವಾಬ್ದಾರಿ ಆಗಿತ್ತು. ಅದರಲ್ಲಿ ನನಗಂದ್ರೆ ಏನ್ರಿ ನೀವು ಗುಲ್ಬರ್ಗ ಬೀದರ್ ಓಡಾಡಿದ್ದೀರಿ ಅಂತಕ್ಕಂಥ ಮಾತನ್ನು ಕೆಲವರು ಈ ಮಧ್ಯದಾಗ ನನಗೆ ಆಡಿದರು. ನಾನು ಗುಲ್ಬರ್ಗ ಬೀದರ್ಗೆ ಹೆಚ್ಚಿಗೆ ಒತ್ತು ಕೊಟ್ಟಿದ್ದು, ನಾವು ಸ್ಥಳೀಯವಾಗಿರುವಂಥ ಜಿಲ್ಲೆ, ಈ 2 ಜಿಲ್ಲೆಗಳಲ್ಲಿ ನಾನು ಹೇಳಿಬಿಟ್ಟಿದ್ದೆ ನಮ್ಮೂರಿಗೆ, ನನ್ನ ಕಾರು, ನನ್ನ ಜೊತೆಗೆ ಬರ್ತಕ್ಕಂಥ ಒಬ್ಬ ಡ್ರೈವರ್ ನಿಮಗೆ ಉಚಿತವಾಗಿ ಸಿಗ್ತದೆ, ನೀವು ಸಂಘಟನೆಗೆ ಎಷ್ಟು ಬಳಸ್ಕೋತೀರೋ ನನ್ನನ್ನು ಬಳಸ್ಕೋರಿ ಅಂತ ಹೇಳಿದ್ದೆ. ಆ ನಿಟ್ಟಿನೊಳಗೆ ನಾನು ಎಲ್ಲಿಯೂ ಕೂಡ ನನ್ನ ಗಾಡಿದಾಗಲಿ, ನನ್ನ ಡ್ರೈವರ್ದಾಗಲಿ, ನನಗೆ ವೈಯಕ್ತಿಕವಾಗಿ ಯಾರು ದುಡ್ಡು ಕೇಳಲಿಲ್ಲ. ಈಗ ನಾನು ಯಾಕೆ ಇದನ್ನೆಲ್ಲ ಹೇಳಕತ್ತೀನಪ್ಪ ಅಂತಂದ್ರೆ, 2 ಜಿಲ್ಲೆಗಳಲ್ಲಿ ಮೊನ್ನೆ ಕಲಬುರಗಿ ಜಿಲ್ಲೆಯಲ್ಲಿ ಒಂದು 2 ಜಿಲ್ಲೆಯ ಸಂಘಟನೆಗಳಾಗ್ಯಾವ. ಈಗಾಗಲೇ ಬೀದರ್ನವರು ಒಂದು ಕಾರ್ಯಕ್ರಮ ಮಾಡುವ ಮುಖೇನ ಅವರು ಸಾಬೀತು ಮಾಡಿದ್ದಾರೆ. ಇನ್ನು 1-2 ತಾಲೂಕದಾಗ ಅಷ್ಟೇ ಪದಾಧಿಕಾರಿಗಳು ಮಾಡ್ಬೇಕು ನಾವಲ್ಲಿ. ಅದು ಕೂಡ ಕಂಪ್ಲೀಟ್ ಆಗಿದೆ. ಕಲಬುರಗಿಯಲ್ಲಂತೂ ಮೊನ್ನೆ ನಮ್ಮ ಅಶೋಕ್ ಪೊದ್ದಾರ್ ಅವರು, ಕಮಲಾಕರ್ ಅವರೆಲ್ಲ ಸೇರಿ ಸಭೆ ಕರೆದಿದ್ದರು. ಆ ಸಭೆಯಲ್ಲಿ ಎಲ್ಲ ತಾಲೂಕದವರು ಕೂಡ ಬರೋ ಮುಖೇನ ಕಲಬುರಗಿಯ ಸಂಘಟನೆ ಕೂಡ ಸಂಪೂರ್ಣವಾಗಿ ಆಗಿದೆ. ಆಮೇಲೆ ಈಗ ರಾಜ್ಯಾಧ್ಯಕ್ಷರು ಹೆಚ್ಚಿನ ಒತ್ತನ್ನು ಕೊಟ್ಟಿರೋದ್ರಿಂದ ರಾಜ್ಯದಲ್ಲಿ ಸಂಘಟನೆ ವಿಷಯವಾಗಿ ಏನು ನಿಲ್ಲಂಗಿಲ್ಲ. ಆಮೇಲೆ ಈ ಜಿಲ್ಲೆಗಳಲ್ಲಿ ಸಂಘಟನೆ ಮಾಡಿದ್ದೀನಿ. ಬೇರೆ ಜಿಲ್ಲೆಗಳಲ್ಲಿ ಸಮಯ ಅವಶ್ಯಕತೆ ಬಿದ್ದಾಗ ನಾನು ಎಲ್ಲಿ ಕರೆದ್ರೂ ಹೋಗೀನಿ. ಅವ್ರು ಹುಬ್ಬಳ್ಳಿ ಕರೀಲಿ, ಮಂಗಳೂರು ಕರೀಲಿ, ಬೆಂಗಳೂರು ಕರೀಲಿ, ಅಥವಾ ಧಾರವಾಡ ಕರೀಲಿ, ಯಾವುದೇ ಜಿಲ್ಲೆ ಕರೆದ್ರೂ ಕೂಡ ನಾನು ಅಧ್ಯಕ್ಷರು ಎಲ್ಲಿ ಬಂದರೂ ಕೂಡ ಅಲ್ಲಿ ಹೋಗಿದ್ದೀವಿ, ಬಂದಿದ್ದೀವಿ. ಇವು 2 ಜಿಲ್ಲೆಯಲ್ಲೂ ಕೂಡ ಇನ್ನೂ ಕೂಡ ಬರೋ ದಿನಗಳಲ್ಲಿ ಕೂಡ ಯಾವುದೇ ಜಿಲ್ಲೆಯವರು ನಾವು ಸಂಘಟನೆ ಮಾಡಿದ್ದೀವಿ ಸ್ವಾಮೀಜಿ, ನೀವು 3 ದಿವಸ ಸಮಯಾವಕಾಶ ನಮ್ಗೆ ಕೊಡಬೇಕಂತ ಯಾವುದೇ ರಾಜ್ಯದಲ್ಲಿರ್ತಕ್ಕಂಥ ಯಾವುದೇ ಜಿಲ್ಲೆಯೊಳಗೆ ಕರೆದ್ರೂ ಕೂಡ ಸಂಘಟನೆ ಅಂದ್ರೇನು, ಸಂಘಟನೆ ಯಾಕೆ ಮಾಡಬೇಕು, ಸಂಘಟನೆಯಿಂದ ಮಾಡೋದ್ರಿಂದ ಏನು ಪ್ರಯೋಜನ ಅಂತ ತಿಳ್ಕೊಂಡು ಈ ದೇಶವನ್ನು ಕಟ್ಟಬೇಕಾದ್ರೆ ಮಾತುಗಳಿಂದ
ಅದ್ಭುತವಾದ ವಿಚಾರಗಳಿಂದ ಮಾತ್ರ ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ. ಶಿವಾಜಿ ಮಹಾರಾಜನಿಗೆ ಅವ್ರ ತಾಯಿ ಹೇಳಿರ್ತಕ್ಕಂಥ ಕಥೆಗಳು ಪೂರಕ ಆಗಿ ಶಿವಾಜಿ ಮಹಾರಾಜರು ಹಿಂದುತ್ವದ ಸಾಮ್ರಾಜ್ಯವನ್ನು ಕಟ್ಟಿದರು. ಸ್ವಾಮಿ ವಿವೇಕಾನಂದರಿಗೂ ಕೂಡ ಅವ್ರ ತಾಯಿಯವರು ಅನೇಕ ಮಹಾಭಾರತದ ರಾಮಾಯಣದ ವಿಚಾರಗಳನ್ನು ತಿಳಿಸಿದರು. ಹಿಂಗಿನ ಒಂದು ಅಂದರೆ ಮೂಲ ಏನಪ್ಪ ಅಂದರೆ ಸರಿಯಾಗಿ ನಾವು ಜನಗಳ ಮನಸ್ಸಿಗೆ ಮೆಚ್ಚುವಂಗೆ ಮಾತನಾಡೋ ಮುಖಾಂತರ ಮತ್ತು ಸಂಘಟನೆ ಮಾಡುವುದರಿಂದ ಏನದಂತಕ್ಕಂಥ ಪ್ರೇರಣೆ ಮಾತುಗಳೇ ಸ್ವಾಮೀಜಿಗಳ ಸಂಘಟನೆ ರಾಜ್ಯಾಧ್ಯಕ್ಷ ಅಂದ ಕೂಡಲೇ ನಾವು ಹೋಗಿ ಪ್ರತಿ ಎಲ್ಲ ಕಡೆ ಅಂತಿಲ್ಲ, ಒಂದು ಕಡೆ ಒಂದು ತಾಲೂಕದೋ ಒಂದು ಜಿಲ್ಲೆಯೊಳಗೆ ಎಲ್ಲೋ ಕಡೆದಲ್ಲಿ ಹೋಗಿ ಒಂದಿಷ್ಟು ಮಾತನಾಡಿ ಆಶೀರ್ವಚನೆ ಮಾಡಿ ಸಂಘಟನೆ ಮಾಡಿರಿ ಅಂತಕ್ಕಂಥದ್ದು ಹೇಳಿ ಆ ಜಾಗೃತಿ ಮೂಡಿಸೋದಷ್ಟೇ ಕೆಲಸ ಆಗ್ತದೆ. ಆ ನಿಟ್ಟಿನೊಳಗೆ ನಾವು ಇಲ್ಲಿ ಮಾಡಿದ್ದೀವಿ, ಬರೋ ದಿನಗಳಾದರೂ ಕೂಡ ಮಾಡ್ತೀವಿ. ಎರಡನೇ ಮಾತೇ ಇಲ್ಲ. ಸ್ವಲ್ಪ ಸಂಘಟನೆಯಲ್ಲಿ ನನಗೆ ಇದಾಗಿದ್ದೇನಪ್ಪ ಅಂದರೆ, ಈಗ ಬೀದರ್ ಮತ್ತು ಕಲಬುರಗಿ ಜಿಲ್ಲೆ ಸಂಪೂರ್ಣ ಸಂಘಟನೆ ಆಗಿರೋದ್ರಿಂದ ನಾನು ವೈಯಕ್ತಿಕವಾಗಿ ನನ್ನ ಕಾರು ತೊಗೊಂಡು ನನ್ನ ಡ್ರೈವರ್ ಇಟ್ಕೊಂಡು ನಾನು ಓಡಾಡಿ ಖರ್ಚು ಮಾಡೋಂಥ ಮನಸ್ಥಿತಿ ಇಲ್ಲ ಅಂತ ಅನ್ನೋದಕ್ಕಿಂತ ನನ್ನದೇ ಆಗಿರ್ತಕ್ಕಂಥ ವೈಯಕ್ತಿಕ ಖರ್ಚುಗಳನ್ನು ಪ್ರತಿ ತಿಂಗಳ ನನ್ನ ಗಾಡಿಗೆ ಒಂದು 30-35 ಸಾವಿರ ರೂಪಾಯಿ ಅದರದ್ದು EMI ಅದು ಖರ್ಚಾಗ್ತದೆ. ಅದಕ್ಕೆ ಆಮೇಲೆ ಇತರೆ ನನಗೊಂದು 25-30 ಸಾವಿರ ರೂಪಾಯಿ, ಒಂದು 60-70 ಸಾವಿರ ರೂಪಾಯಿ ನಾರ್ಮಲಿ ಬೇಕು. ಹಾಗಾಗಿ ದುಡ್ಡು ಯಾರೂ ನನಗೆ ಸಂಘಟನೆ ಇದನ್ನೆಲ್ಲ ಹೇಳ್ಕೊಳಕತ್ತಂದು ಯಾರೂ ದುಡ್ಡು ಕೇಳಕತ್ತಂದು ಸ್ವಾಮೀಜಿ ಅಂತ ಅನ್ಕೊಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ನನ್ನ ವೈಯಕ್ತಿಕ ಬದುಕಿಗೆ ನನ್ನ ಪೌರೋಹಿತ್ಯ, ನನ್ನ ಪ್ರವಚನ, ನಾವು ನೋಡುವ ಪಂಚಾಂಗದಿಂದ, ಜ್ಯೋತಿಷ್ಯದಿಂದ, ಇದರಿಂದ ನಾವು ದುಡ್ಡು ನಮಗೆ ಆಗಿರ್ತಕ್ಕಂಥ ಖರ್ಚಿಗೆ ಎಷ್ಟು ಬೇಕಷ್ಟು ಆ ದೇವರ ಆಶೀರ್ವಾದದಿಂದ ಮತ್ತು ಸಮಾಜ ನಮ್ಮ ಜೊತೆಗೆ ಸರಿಯಾಗಿರೋದ್ರಿಂದ ಅದಕ್ಕೇನು ತೊಂದರೆನೇ ಇಲ್ಲ. ಇದನ್ನು ಮತ್ತೂ ಯಾಕೆ ಹೇಳಕತ್ತೀನಿ ಇಲ್ಲಿ ಅಂತಂದರೆ, ನಾನು ಒಂದು ಹುಬ್ಳಿ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ನಾನು ಕಾರ್ ಬಳಸ್ಕೊಂಡು ನಾನು ತೊಗೊಂಡು ಹೋದೆ. 4 ಜನ ಕಲಿತು ನಾವು ಹೋದಾಗ ಅಲ್ಲಿ ನಂದು EV ಗಾಡಿ ಇದ್ದರೂ ಕೂಡ ಹೋಗ್ಬೇಕಾದ್ರೆ ಬರ್ಬೇಕಾದ್ರೆ ಚಾರ್ಜಿಂಗ್ ಎಲ್ಲ ಸೇರಿ ಒಂದು 3-4 ಸಾವಿರ ರೂಪಾಯಿ ಖರ್ಚು. ಆಮೇಲೆ ಮಂಗಳೂರದೆಲ್ಲ ತಿರುಗಾಡಿದ್ವಿ ಬಸ್ ಪೇರ್ ಹಾಕ್ಕೊಂಡು. ಅದಾದಮೇಲೂ ಕೂಡ ಮೊನ್ನೆ ಅಫ್ಜಲ್ಪುರಕ್ಕೆ ಹೋಗಿ ಬರ್ಬೇಕಾಯ್ತು. ಇನ್ನೆಲ್ಲೋ ನಾವು ಬೀದರ್ ಅಂತ ಈ ಬೀದರಲ್ಲಿ ಸಂಘಟನೆ ಮಾಡಿದ್ವಿ. ಸಂಘಟನೆ ಕಾರ್ಯಕ್ರಮಕ್ಕೆ ಹೋದಂಥ ಸಂದರ್ಭದೊಳಗೆ ನಾವು ಡ್ರೈವರ್ಗೆ ಒಂದು 600 ರೂಪಾಯಿ ಕೊಟ್ಟರು ಈ ಬರ್ಲಿಕ್ಕೆ ರೆಡಿಯಲ್ಲಿ ಯಾರು. ಜಿಲ್ಲಾ ಸಂಘಟನೆಯಿಂದ ಒಂದು 1000 ರೂಪಾಯಿ ನಮಗೆ ದಕ್ಷಿಣ ಇಟ್ಕೊಟ್ರು. ಪ್ರಶ್ನೆ ನನಗೆ ದಕ್ಷಿಣ ಬೇಕಾಗಿಲ್ಲ, ಸಂಘಟನೆಯಿಂದ ದಕ್ಷಿಣ ಬೇಕಿಲ್ಲ. ದಕ್ಷಿಣ ಇರಲಾರ್ದೆ ಸ್ವಾಮೀಜಿಗಳು ಬದುಕು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅದು ವಿಷಯ ಬೇರೆ. ಆದರೆ ಸಂಘಟನೆಯಿಂದ ನಾವು 1 ರೂಪಾಯಿ ದಕ್ಷಿಣ ನಮಗೆ ಬೇಕಾಗಿಲ್ಲ ಯಾರಿಂದನೂ ಕೂಡ. ನಾನು ಹೇಳೋದಿಷ್ಟೇ, ನಮಗೆ ಬೆಂಗಳೂರು ಕರ್ಸ್ಕೊಂಡ್ರು. ಬೆಂಗಳೂರು ಹೋಗೋಬರೋ ಟಿಕೆಟ್ ಅಂತ ಬೇರೆನೇ ಇರ್ತದೆ. ಅದ್ರ ಜೊತೆಗೆ ನಾವು ಮನೆಯಿಂದ ಸ್ಟೇಷನ್ಗೆ ಹೋಗ್ಬೇಕಾದ್ರೆ 200 ರೂಪಾಯಿ ಆಟೋ ಆಗಬೇಕು. ಸ್ಟೇಷನಿಂದ ನಾವು ಯಾವುದೋ ಒಂದು ಲಾಡ್ಜಿಗೆ ಹೋಗ್ಬೇಕಾದ್ರೆ ಅಲ್ಲಿ 200 ರೂಪಾಯಿ 300 ರೂಪಾಯಿ ಅದು ಆಟೋ ಇರಲಾರ್ದೆ ಹೋಗೋದು. ನಾವಂತೂ ಇಲ್ಲಿ ಕಾರ್ ಬಗ್ಗೆ ಮಾತಾಡ್ಲಿಕ್ಕತ್ತಿಲ್ಲ. ನನ್ನದು 25 ಲಕ್ಷ ರೂಪಾಯಿ ಗಾಡಿ ಇದ್ದರೂ ಕೂಡ ನನ್ನ ಕಾರ್ನ ಆಟೋದು ಹಂಗೆ ಓಡಾಡಿದ್ರೇ ಅದು ಒಂದು 4-5 ಎಲ್ಲೋ ಒಂದಿಷ್ಟು ಊಟಕ್ಕೆ ಅಂತ ತಿಂತಪ್ಪ ಅಂದ್ರೆ ಒಂದು 400-500 ರೂಪಾಯಿ ಇವತ್ತು ನಾಳೆ ಊಟಕ್ಕೆ ಖರ್ಚಾಗ್ಲಿಕ್ಕತ್ತದ. ಈ ರೀತಿ ಸಂಘಟನಾತ್ಮಕವು ಸ್ವಲ್ಪ ಹೆಚ್ಚಿನ ನನಗೆ ಖರ್ಚಾಗೋದ್ರಿಂದ ನಾನು ಯಾರಿಗೂ ಕೂಡ ಬರೋ ದಿನಗಳಲ್ಲಿ ಕೂಡ ಸಂಘಟನೆ ಮಾಡ್ತೀನಿ, ಅದರಿಂದ ದುಡ್ಡು ಕೊಡ್ರಿ ಅಂತಲ್ಲ. ಸಂಘಟನೆ ಮಾಡುವಂಥ ಸಂದರ್ಭದೊಳಗೆ ನಾವು ವೈಯಕ್ತಿಕವಾಗಿ ನಮ್ಗೆ 1 ರೂಪಾಯಿ ಬೇಕಾಗಿಲ್ಲ. ಆದರೆ ಕಲಬುರಗಿ ಜಿಲ್ಲೆಯಲ್ಲಿರ್ಲಿಕ್ಕ, ಅದು ಬೀದರ್ ಜಿಲ್ಲೆಯಲ್ಲಿರ್ಲಿಕ್ಕ, ರಾಜ್ಯದಲ್ಲಿ ಯಾವುದೇ ಜಿಲ್ಲೆಯೊಳಗಿರ್ಲಿಕ್ಕ, ನಮಗೆ ಕರ್ಕೊಂಡು ತಂದು ಅದು ಏನು ಖರ್ಚಾಗ್ತದೆ ಆ ಖರ್ಚು ನೋಡ್ಕೊಟ್ರೆ ಸಾಕು. ಸಮಾಜದ ಸೇವೆ, ನಾವು ಸಮಾಜದಲ್ಲಿ ಹುಟ್ಟಿದ್ದೀವಿ, ಸಮಾಜದಲ್ಲಿ ಸೇವೆಯನ್ನು ಸಲ್ಲಿಸ್ತಕ್ಕಂಥದ್ದು, ಸಮಾಜ ಋಣ ತೀರಿಸ್ಬೇಕಾಗ್ಯದ. ಹೀಗಾಗಿ ನಾವು ದುಡ್ಡು ತೊಗೊಂಡು ಸಮಾಜ ಸಂಘಟನೆ ಮಾಡ್ತೀವಿ ಅಂತ ಅಲ್ಲಗದು. ಹೋಗ್ತಕ್ಕಂಥದ್ದು ಬರ್ತಕ್ಕಂಥದ್ದು ಕೂಡ ದುಡ್ಡು ರೂಪಾಯಿ ಹಾಕ್ಕೊಂಡು ಬರೋ ದಿನಗಳಲ್ಲಿ ನನ್ನ ಕೈಲಿ ಮಾಡಲಿಕ್ಕಾಗಂಗಿಲ್ಲ. ಹೀಗಾಗಿ ನಮ್ಮ ಕಲಬುರಗಿ ಜಿಲ್ಲೆ ಇರತಕ್ಕಂಥ ಬೀದರ್ ಜಿಲ್ಲೆ ಉಸ್ತುವಾರಿಗಳು ನಮ್ಮ ಖರ್ಚು ಬರ್ಸ್ಕೊಂಡು ಓಡಾಡಿಸ್ತಾರೋ, ಅಥವಾ ಬೀದರ್ ಜಿಲ್ಲೆ ಇದು ಗುಲ್ಬರ್ಗದವರು ಜಿಲ್ಲಾ ಅಧ್ಯಕ್ಷರು ಖರ್ಚು ಬರೆಸ್ತಾರೋ, ಅಥವಾ ರಾಜ್ಯದ ಅಧ್ಯಕ್ಷರು ಕೂಡ ನೀವು ಓಡಾಡೋಂಥ ಖರ್ಚು ಕೊಡ್ತಾರೋ ಅಂತಕ್ಕಂಥದ್ದು ನನಗೆ ಗೊತ್ತಿಲ್ಲ. ಆದರೆ ಬರೋ ದಿನಗಳಲ್ಲಿ ನಾನು ನಿರ್ಣಯ ತಗೊಂಡಿದ್ದು, ನನಗಾಗಿ 1 ರೂಪಾಯಿ ಯಾರೂ ಕೊಡುವ ಅವಶ್ಯಕತೆ ಇಲ್ಲ, ನನ್ನ ಕುಟುಂಬಕ್ಕಾಗಿ ಕೊಡುವ ಅವಶ್ಯಕತೆ ಇಲ್ಲ. ಯಾಕಂದರೆ ನೀವೆಲ್ಲರೂ ಕೂಡ ಸಾಮಾಜಿಕವಾಗಿ ಮಾಡ್ಲಿಕ್ಕೆ, ನಾನು ಕೂಡ ಸಾಮಾಜಿಕವಾಗಿ ಮಾಡ್ತೀನಿ. ನಿಮಗೆ ಆಗಿರ್ತಕ್ಕಂಥ ಒಂದು ಆದಾಯದ ಮೂಲ ಬೇರೆ ಇರ್ತದೆ, ನಮಗೆ ಆದಾಯದ ಮೂಲ ಸಮಾಜ, ಶಿಷ್ಯರು ಬಿಟ್ಟರೆ ಇನ್ನೊಂದು ಇರೋಂಗಿಲ್ಲ. ಹೀಗಾಗಿ ನಾನು ಆ ರೀತಿ ಖರ್ಚು ಮಾಡುವ ಮನಸ್ಥಿತಿ ಅಥವಾ ದುಡ್ಡು ನಾನು ಸ್ವಲ್ಪ ಇಲ್ಲಂತ ಯಾವತ್ತು ಬಾಯಲಿಂತ ಹೇಳ್ಬಾರ್ದಂತ. ಹೀಗಾಗಿ ನಾನು ಆ ಮಾತನ್ನು ಹೇಳೋಂಗಿಲ್ಲ. ಸಮಾಜ ಇದನ್ನು ತಿಳ್ಕೊಂಡು ನಾನು ಹಂಗಂಥೇಳಿ ಇಲ್ಲ ಇದೆಲ್ಲ ನೋಡ್ಕೊಳ್ಳಿ ಅಂದ್ರೆ ಸಂಘಟನೆ ಬಿಡ್ತೀರೇನ್ರಿ ನೀವು, ಸಂಘಟನೆ ದೂರ ಹೋಗ್ತೀರೇನ್ರಿ? ಇಲ್ಲ, 100ಕ್ಕೆ 100 ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ಸಂಘಟನೆ, ಆ ಸಂಘಟನೆ ಜೊತೆಗೇ ಇರ್ತೀನಿ ನಾನು. ಮತ್ತು ನಾವು ಯಾವತ್ತಿದ್ರೂ ಕೂಡ KP ನಂಜುಂಡಿಯವರ ಮೇಲೆ ನಮಗೆ ಅಪಾರ ಗೌರವ ಮತ್ತು ಅಭಿಮಾನದ. ಏನಪ್ಪ ಅಂತಂದ್ರೆ, ಸಾಮಾನ್ಯವಾಗಿ ಕಾರ್ಯಕ್ರಮ ನಡೀತಿರ್ತವೆ, ಆ ಕಾರ್ಯಕ್ರಮ ಸಂದರ್ಭದಾಗ ನಮ್ಮ ಹೆಸರದು ಇತ್ತು ಅಂತಂದ್ರೆ ಅಲ್ಲಿ ಹೋಗ್ತೀವಿ ಬರ್ತೀವಿ.
ನೀವು ದೂರಿಂದ ನಡೀತಕ್ಕಂಥ ಕಾರ್ಯಕ್ರಮಗಳು ಯಶಸ್ವಿಯಾಗಲಿ ಅಂತ ಬಯಸ್ತೀವಿ. ಕುಂತಲ್ಲಿಂದ ಒಂದಿಷ್ಟು ವೀಡಿಯೋಗಳು ಮಾಡಬೇಕಾದ್ರೆ ಹಾಕ್ತೀವಿ. ಆದರೆ ವೈಯಕ್ತಿಕವಾಗಿ ಖರ್ಚು ಮಾಡ್ಕೊಂಡು ಓಡಾಡೋದು ಸ್ವಲ್ಪ ತೊಂದರೆ ಆಗ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಬರೋ ದಿನಗಳಲ್ಲಿ ನಾನು ಸಂಘಟನೆಯನ್ನು ಕೊಟ್ಟ ಕುದುರೆಯನ್ನು ಏರಲಾರದವನು ವೀರನಲ್ಲ ಶೂರನಲ್ಲ ಅಂತಕ್ಕಂಥ ಒಂದು ಮಾತದ. ಅದಕ್ಕೆ ನಾನು ಆ ರೀತಿ ಬರೋಂಗಿಲ್ಲ. ಕೊಟ್ಟಿರ್ತಕ್ಕಂಥ ಕುದುರೆಯನ್ನು ಇವತ್ತು ಅದನ್ನು ತಗೊಂಡು ಇಡೀ ರಾಜ್ಯಾದ್ಯಂತ ನನಗೆ ಸಮಯ ಸಿಕ್ಕಾಗ ಸಮಯ ಮಾಡಿಕೊಂಡು ಸಂಘಟನೆಯನ್ನು ಮಾಡ್ತೀನಿ. ಆದರೆ ಮಾಡೋದರಿಂದ ನನಗೆ ಒಂದು 5 ರೂಪಾಯಿನೂ ಬೇಕಾಗಿಲ್ಲ, ನನಗೆ ದುಡ್ಡು 1 ರೂಪಾಯಿನೂ ಬೇಕಾಗಿಲ್ಲ. ಆದರೆ ಆ ದುಡ್ಡು ನಮ್ಗೆ ಓಡಾಡೋಂಥ ಖರ್ಚು, ಅಥವಾ ನಾವು ಒಂದು ಆಟೋ ಇರ್ಬೋದು, ಎಲ್ಲೋ ಒಂದಿಷ್ಟು ಮಧ್ಯದಾಗ ನಿಂತಂಥ ಸಂದರ್ಭ ಊಟ ಇರ್ಬೋದು, ಅದನ್ನೆಲ್ಲ ಸಮಾಜ ನಮ್ಮ ಜೊತೆಗೆ ನಿಂತಪ್ಪ ಅಂತಂದರೆ ನಾನು ಎಷ್ಟು ಬೇಕಷ್ಟು ಸಂಘಟನೆಯಲ್ಲಿ ಮುಂದುವರ್ಲಿಕ್ಕೆ ಸಾಧ್ಯ ಆದ. ನಮ್ದು ಇನ್ನೊಂದು ಮಠಾಧಿಪತಿ, ಒಂದು ಹಿಂದುಳಿದ ವರ್ಗದ ಮಠಾಧಿಪತಿಗಳು, ಒಂದು ಪೀಠಾಧಿಪತಿಗಳ ಒಂದು ಸಂಘಟನೆ, ಅದರಲ್ಲಿ ನಾನು ರಾಜ್ಯದ ಉಪಾಧ್ಯಕ್ಷನಾಗಿ ಕೆಲಸ ಮಾಡಕತ್ತೀನಿ. ರಾಷ್ಟ್ರದ ಜಂಟಿ ಕಾರ್ಯದರ್ಶಿ ಒಂದು ಕೆಲಸ ಕಾರ್ಯನಿರ್ವಾಹಕಾಗಿ ನನಗೊಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಈ ಎಲ್ಲ ಕಾರ್ಯಕ್ರಮಗಳು ಅಥವಾ ಸಂಘಟನೆ ಆಗಬೇಕಾಗಿತ್ತಪ್ಪ ಅಂದ್ರೆ ಯಾರಾದರೂ ಒಬ್ಬರು ಅದಕ್ಕೆ ಗಾಡ್ ಫಾದರ್ ಅಂತಿರ್ತಾರೆ ಅಥವಾ ದಾನಿಗಳಂತಿರ್ತಾರೆ. ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತಂದು ಕೂಡಲೆಲ್ಲ ಅಲ್ಲಿ ಯಾವುದೋ ಒಂದು ಬ್ಯಾಂಕ್ ನಡೆಸಂಗಿಲ್ಲ, ಪಕ್ಷ ನಡೆಸಂಗಿಲ್ಲ, ದಾನಿಗಳಿರ್ತಾರೆ. ಆ ದಾನಿಗಳಿಂದ ಸಂಘಟನೆಗಳು ನಡೀತಾವೆ. ಇವತ್ತು ಅಲ್ಲಿ ಉದ್ದೇಶ ಒಳ್ಳೆಯದಾಗೇ ಇರ್ತದೆ, ಯಾರಿಗೂ ಕೂಡ ಆ ದುಡ್ಡು ತಿನ್ನಬೇಕು ಅಂತಕ್ಕಂಥ ಉದ್ದೇಶ ಅಲ್ಲ, ದುಡ್ಡು ಉಳಿಸ್ಕೊಳ್ಬೇಕಂತ ಉದ್ದೇಶನೂ ಅಲ್ಲ. ಆ ನಿಟ್ಟಿನೊಳಗೆ ನಾವಂತೂ ಬರೋ ದಿನಗಳಲ್ಲಿ ಯಾವತ್ತೂ ಕೂಡ ಸಂಘಟನೆ ಜೊತೆಗಿರ್ತೀವಿ. ಆದರೆ ಸಮಾಜ ಸ್ವಲ್ಪ ಇದನ್ನು ಅರ್ಥ ಮಾಡಿಕೊಂಡು ತೊಗೊಂಡು ಹೋದಾಗ ನಾವು ಇಡೀ ಆಯುಷ್ಯ ಪೂರ್ತಿ ಮಹಾಸಭಾ ಜೊತೆಗೆ ಇದನ್ನೆಲ್ಲ ನಮ್ಮ ವ್ಯವಸ್ಥೆಗಳನ್ನು ಮಾಡಿಕೊಟ್ರೂ ಜೊತೆಗಿರ್ತೀವಿ, ಮಾಡಿಕೊಡದೇ ಇದ್ದರೂ ಕೂಡ ಇದ್ದಂಥ ಜಾಗದಲ್ಲಿ ನಾವು ಜೊತೆಗಿರ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ, ಯಾರಿಗಾದರೂ ಈ ಮಾತುಗಳು ನೋವಾಗಿದ್ದು ಅಂತಂದ್ರೆ ತಾವು ದೊಡ್ಡ ಮನಸ್ಸು ಮಾಡಬೇಕು, ಸಹಿಸ್ಕೊಳ್ಬೇಕು ಅಂತಕ್ಕಂಥದ್ದಲ್ಲ. ಬೇರೆ ಏನೇನು ನೀವು ವಿಚಾರ ಮಾಡಿದ್ರು ಕೂಡ ನಾನು ಅದಕ್ಕೆ ಸ್ವಾಗತಿಸ್ತೀನಿ ಅಂತಕ್ಕಂಥ ಮಾತು. ಆಮೇಲೆ ನಾನೆಲ್ಲೋ ಇದಕ್ಕೆಲ್ಲ ವ್ಯವಸ್ಥೆ ಮಾಡಲಿ ಅಂತಂದ್ರೆ ನಾನೆಲ್ಲೋ ಹೊರಗೆ ಹೋಗಿ ಅವೆಲ್ಲ ಏನಿಲ್ಲ. ನಾವು ಇವತ್ತಿದ್ದರೂ ಕೂಡ ನಂಜುಂಡಿ ಸರ್ ಅವರ ಅಭಿಮಾನಿಗಳು ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಈ ಸಂಘಟನಾತ್ಮಕವಾದ ವಿಚಾರಗಳಿಗೆ ವಿರಾಮವನ್ನು ಕೊಡುತ್ತೇನೆ. ಸರ್ ಹೇಳಿದ್ರು ಮೊನ್ನೆ, ನಾನು ಇದನ್ನೆಲ್ಲ ಯಾಕೆ ಹೇಳಕತ್ತೀನಿ ಅಂದರೆ, ಸ್ವಾಮೀಜಿ ನೀವು ಬೀದರ್ನಲ್ಲಿ ಪ್ರತಿ ತಾಲೂಕು ಓಡಾಡ್ಬೇಕಂತ ಹೇಳಿದ್ರೆ ನಾನು. ಆಮೇಲೆ ಗುಲ್ಬರ್ಗಾದಲ್ಲಿ ಒಂದು ಕಾರ್ಯಕ್ರಮ 7ನೇ ತಾರೀಕು ಇರೋದು, 7ನೇ ತಾರೀಕು ಕಾರ್ಯಕ್ರಮ ಮುಗಿದ ನಂತರ ಒಂದು ಸಂಘಟನಾತ್ಮಕ ಒಂದು ಕಾರ್ಯಕ್ರಮ ಮಾಡ್ಬೇಕಂತ ಹೇಳಿದ್ದಾರೆ. ನಾನು ಯೋಚನೆ ಮಾಡಕತ್ತೀನಿ, ಇ ವಿ ಗಾಡಿ ಇದ್ದರೂ ಕೂಡ ಅದಕ್ಕೆ ಇ ವಿ ಚಾರ್ಜಿಂಗ್ ಬೇಕೇ. ಆಮೇಲೆ ನನ್ನ ಕಾರಿನ 4 ಟೈರ್ಗಳು ಬದಲಾಯಿಸ್ಬೇಕಾಗಿತ್ತಪ್ಪ ಅಂತಂದ್ರೆ 50,000 ರೂಪಾಯಿ ಬೇಕು ಅದಕ್ಕೆ. ಅಟ್ಲೀಸ್ಟ್ ಬರೋವಂಥ ಪೆಟ್ರೋಲ್ ದುಡ್ಡಾದರೂ ಕೂಡ ನನಗೆ ಸಿಕ್ತಪ್ಪ ಅಂತಂದ್ರೆ ನನಗೆ ಬರ್ಡನ್ ಆಗಲ್ಲ ಅಷ್ಟೇ. ಆ ನಿಟ್ಟಿನೊಳಗೆ ನಮ್ಮಲ್ಲಿ ಜಿಲ್ಲೆ ಉಸ್ತುವಾರಿಗಳು ವ್ಯವಸ್ಥೆ ಮಾಡ್ತಾರೋ ಅಥವಾ ಜಿಲ್ಲೆಯ ಅಧ್ಯಕ್ಷರು ವ್ಯವಸ್ಥೆ ಮಾಡ್ತಾರೋ, ವ್ಯವಸ್ಥೆಯನ್ನು ಮಾಡಿದರೆ ನಾವು ಸಮಾಜಮುಖಿಯಾಗಿ ದುಡಿಯೋದಕ್ಕೆ ಕಷ್ಟಪಡ್ಲಿಕ್ಕೆ, ಸಮಾಜದೊಂದು ಋಣ ನಮ್ಮಲ್ಲೂ ಕೂಡ ಋಣ ಅದ, ಅದನ್ನು ಯಾವುದಾದ್ರೂ ಬೇರೆ ರೀತಿಯಿಂದ ನಾವು ಈಗ ಅದನ್ನು ತೀರಿಸಲೇಬೇಕಾಗ್ತದೆ. ಅದಕ್ಕೆ ದೇವರು ಅವಕಾಶ ಮಾಡಿಕೊಡ್ತಾನೆ ಅಂತಕ್ಕಂಥ ನಂಬಿಕೆಯನ್ನು ಇಟ್ಕೊಂಡು ನನ್ನ ಮಾತಿಗೆ ನಾನು ವಿರಾಮವನ್ನು ಕೋರುತ್ತೇನೆ.